ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ಪುಟ್ಟ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಾರ್ನಿಂಗ್ ರೂಟೀನು ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂದು ನನ್ನ ಮಗಳದೂ ಯಾವ ರೀತಿ ಮಾರ್ನಿಂಗನ್ನು ಕಳಿತೀವಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ನನ್ನ ಮಗಳು ಇಲ್ಲಿ ಆಲ್ರೆಡಿ ಎದ್ದುಬಿಟ್ಟು ಆಂಟಿ ಮನೆಗೆ ಹೋಗಿ ಬಂದುಬಿಟ್ಲು. ಅವಳು ಡೈಲಿ ಅಷ್ಟೇ 8 ಗಂಟೆ 8:30 ಎದ್ದು ಆಂಟಿ ಮನೆ ಅಂದರೆ ಓನರ್ ಮನೆಗೆ ಹೋಗ್ತಾಳೆ. ಒಂದು ಅರ್ಧ ಗಂಟೆ ಆಟ ಆಡಿಕೊಂಡು ಅವ್ರ ಮನೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತಾಳೆ. ಅವಳಿಗೆ ಒಂಥರ ಖುಷಿ ಅವ್ರ ಮನೆಗೆ ಹೋಗೋದು ಅಂದರೆ. ಏಕೆಂದರೆ ಅಲ್ಲಿ ಒಂದು ಸ್ವಲ್ಪ ಫರ್ನಿಚರ್ಸ್ ಆಗಲಿ, ಇಂಟೀರಿಯರ್ ಡಿಸೈನು, ಲೈಟಿಂಗ್ಸು ಎಲ್ಲ ಚೆನ್ನಾಗಿದೆ. ಅವಳಿಗೆ ಅದ್ರ ಮೇಲೆಲ್ಲ ಕೂತ್ಕೊಂಡು ಆಟ ಆಡ್ತಾಳೆ. ಅವರು ಕೂಡ ಒಳ್ಳೆಯವರು, ಅವರು ತುಂಬಾ ಚೆನ್ನಾಗಿ ಮಕ್ಕಳನ್ನ ಆಟ ಆಡಿಬಿಟ್ಟು ಕಳಿಸ್ತಾರೆ. ಸೊ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಈ ರೀತಿ ಅವಳು ಆಟ ಆಡ್ತಾಯಿದ್ಳು. ಸೊ ಅವಳಿಗೆ ನಾನು ಹಾಲು ಕಾಯಿಸ್ಬಿಟ್ಟು ಕೊಟ್ಟೆ. ಹಾಲೆಲ್ಲ ಕುಡ್ದಿದ ನಂತರ ಅವಳ ಪಾಡಿಗೆ ಅವಳು ಆಟ ಆಡ್ಕೊತ ಇರ್ತಾಳೆ. ಹೆಂಗೆ ಅಂದರೆ ಅವಳಿಗೆ ಏನು ಇಷ್ಟನೋ ಆ ವಸ್ತುಗಳನ್ನ ಕೊಟ್ಬಿಟ್ರೆ ಸುಮ್ಮನೆ ಆಟ ಆಡ್ತಾಳೆ. ಇಲ್ಲ ಅದು ಮುಟ್ಟಬೇಡ, ಅದು ಮಾಡಬೇಡ ಅಂದರೆ ಆಟದ ಮೇಲೆ ಆಟ ಮಾಡ್ತಾಯಿರ್ತಾಳೆ. ಸೊ ನಂದು ಚಪಾತಿ ಮತ್ತು ಬೇಯಿಸುವಾಗ ಈ ರೀತಿ ಎಡವಟ್ಟು ಆಗೋಗ್ಬಿಡುತ್ತೆ. ಒಂದೊಂದು ಸಲ ಜಾಸ್ತಿ ಬೇಯಿಸ್ಬಿಡ್ತೀನಿ, ಏಕೆಂದರೆ ಆ ಕಡೆ ಈ ಕಡೆ ಎರಡು ಕಡೆನೂ ನೋಡ್ಕೊಬೇಕಲ್ವ. ಮಗಳು ಏನು ಮಾಡ್ತಿರ್ತಾಳೆ ಅಂತಲೂ ನೋಡಬೇಕು, ಇಲ್ಲಿ ಯಾವ ರೀತಿ ಅಡುಗೆನೂ ಸಹ ನಾನು ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರನೇ ಈಗ ಟಿ ವಿ ಹಾಕ್ಕೊಟ್ರೆ ಈ ರೀತಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಟಿ ವಿ ಓಡ್ತಾ ಇರುತ್ತೆ. ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ನಾನು ಚಪಾತಿ ಮಾಡುವಾಗ ಯಾವಾಗಲೂ ಅಷ್ಟೇ ಅವಳಿಗೆ ಸ್ವಲ್ಪ ಹಿಟ್ಟನ್ನು ಕೊಡ್ತೀನಿ, ಅವಳು ಅದರಲ್ಲಿ ಆಟ ಆಡ್ತಾ ಇರ್ತಾಳೆ. ಯಾವಾಗಲೂ ಹಂಗೇ. ಇಲ್ಲಿ ನೋಡ್ಬೋದು ರೂಮೆಲ್ಲ ನಾನು ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿದ್ರು ನೋಡಿ, ಬೆಡ್ಶೀಟ್ ಎಲ್ಲ ಹಾಸಿದ್ದೆ, ಅದನ್ನೆಲ್ಲ ತೆಗ್ದೆಸ್ತಿ ಅವಳು ಗೊಂಬೆಗಳನ್ನು ಮಲಗಿಸಿ ಆಟ ಆಡ್ಕೊಂಡಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಚೇಂಜ್ ಮಾಡಬಹುದು. ಅಂದರೆ ಮತ್ತೆ ಕ್ಲೀನ್ ಮಾಡ್ತೀನಿ, ಏನು ಮಾಡೋಕ್ಕಾಗುತ್ತೆ. ಅವಳ ಜೊತೆ ನಾವು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಅವಳು ಅದನ್ನೇ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ನಾನೇ ತೆಪ್ಪಗೆ ತಣ್ಣಗಾಗ್ಬಿಡ್ತೀನಿ. ಸೊ ಇವಾಗ ಅವಳು ಆಟ ಆಡ್ಕೊಳ್ತಾ ಇರ್ತಾಳೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವ ರೀತಿ ತಿಂಡಿಗೆ ಏನು ಪಲ್ಯ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾರ್ಮಲ್ ದಿನಗಳಲ್ಲಿ ಬೆಳಗ್ಗೆ 5 ಗಂಟೆನೇ ಎದ್ದು ನಮ್ಮ ಹಸ್ಬೆಂಡ್ಗೆ ಟಿಫನ್ನು ಅಡುಗೆ ಎಲ್ಲ ಮಾಡ್ತೀನಲ್ವ, ಆವಾಗಲೇ ನಮಗೂ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸಾಟರ್ಡೆ, ಅವರು ಫಸ್ಟ್ ಶಿಫ್ಟಿಗೆ ಹೋಗಿದ್ದಾರೆ 4 ಗಂಟೆಗೇ. ಹಾಗಾಗಿ ಏನು ಅಡುಗೆ ಮಾಡಿರಲಿಲ್ವಲ್ಲ, ಅದಕ್ಕೆ ಶನಿವಾರದೊತ್ತು ನನಗೆ ಸ್ವಲ್ಪ ಟಿಫನ್ ಏನು ಮಾಡೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಇಬ್ಬರಿಗೇ ಮಾಡ್ಕೊಳ್ಳೋದಕ್ಕೆ ಬೇಜಾರು. ಅದರಲ್ಲೂ ಅವಳು ಖಾರ ತಿನ್ನಲ್ಲ, ನಾನು ಒಬ್ಬಳೇ ಖಾರ ತಿನ್ನಬೇಕು, ಅದಕ್ಕೆ ಬೇಜಾರು ನನಗೆ. ಅದಕ್ಕೆ ನಾನು ಇವಾಗ ಏನು ಮಾಡಿದೆ ಅಂದರೆ ಚಪಾತಿ ಮಾಡಿದ್ದೆ. ಅವಳಿಗೋಸ್ಕರ ಇಲ್ಲಿ ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರು ನಮ್ಮ ಆಂಟಿ, ತುಪ್ಪ ಕಾಸೋದಕ್ಕೆ ಅಂತ. ತುಪ್ಪ ಇನ್ನೂ ಕಾಸಿಲ್ಲ. ಬೆಣ್ಣೆನ ಕರಗಿಸ್ತಾ ಇದ್ದೀನಿ ಚಪಾತಿ ಮಾಡಿರೋ ಹಿಟ್ಟಲ್ಲೇ. ನನಗೆ ಏನಾದರೂ ಮಾಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಐಡಿಯಾ ಬಂತು. ಸ್ವಲ್ಪ ರಾತ್ರಿ ಉಳ್ದಿದ್ದ ಸಾಂಬಾರಿತ್ತು, ಇದು ಟೊಮೊಟೊ ಸಾಂಬಾರು. ಈ ಟೊಮೊಟೊ ಸಾಂಬಾರನ್ನೇ ನಾನು ಬೆಂಡೆಕಾಯಿ ಪಲ್ಯ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸಂಜೆ ತುಂಬ ಹೇಳಿ ಬೆಂಡೆಕಾಯನ್ನು ತಂದಿದ್ದೆ. ಸೊ ಅದನ್ನು ಯಾವ ರೀತಿ ಮಾಡಿದೆ ಅಂತಲೂ ಚಿಕ್ಕದಾಗಿ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ತೊಳೆದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ಟು ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಏನದು ಗೊಣ್ಣೆ ಟೈಪ್ ಹೋಗೋ ಥರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಅದಾದಮೇಲೆ ಡೈರೆಕ್ಟ್ ನಾನು ಸಾಂಬಾರಿಗೆ ಹಾಕಿ ಕುದಿಸಿದ್ದೀನಿ. ಬೇಕು ಅಂದರೆ ನೀವು ಒಂದು ಈರುಳ್ಳಿನೂ ಹೆಚ್ಚಿಬಿಟ್ಟು ಅದರೊಳಗಡೆ ಹಾಕಲಿ. ನಂತರ ಕಾಯಿ ತುರಿ ಜಾಸ್ತಿ ಹಾಕಿದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಒಂಚೂರು ಉಪ್ಪು ಆ್ಯಡ್ ಮಾಡಿಬಿಟ್ರೆ ಒಳ್ಳೆ ಪಲ್ಯ ರೆಡಿ ಆಗುತ್ತೆ. ಚೆನ್ನಾಗಿ ಬೇಯಿಸೋದಕ್ಕೆ ಬಿಟ್ಟಿದ್ದೀನಿ. ಬೆಂದಾದ್ಮೇಲೆ ನೋಡಿ ಈ ರೀತಿ ಆಯಿತು ಪಲ್ಯ. ಇವಾಗ ನಾನು ನನ್ನ ಮಗಳು ಊಟ ಮಾಡೋ ತಿಂಡಿ ಮಾಡೋ ಟೈಮು. ಇದು ನೋಡಿ ಹೆಂಗೆ ಆಡ್ತಿದೆ ಅಂತ ನೋಡಿ. ಅದೇಂತ ತಂದಿದ್ದೀಯಾ? ಆಟ ಆಡೋಕ್ತಾನೆ ತಂದಿರೋದು ನೀನು. ನಾವು ಯಾವಾಗಲೂ ಇಷ್ಟೇ, ನಾನು ಒಬ್ಬಳೇ ಇದ್ದರೆ ಮನೆ ಅಲ್ಲಿಂದಲೇ ಹಾಕ್ಕೊಳ್ತೀನಿ. ನಾವಿಬ್ಬರು ಇದ್ದಾಗ ಈ ರೀತಿ ಎಲ್ಲವನ್ನು ತಗೊಂಬಂದು ತಿಂತೀವಿ. ಒಟ್ಟಿಗೆ ಕುತ್ಕೊಂಡು ತಿನ್ನೋದ್ರೆ ಅಲ್ಲಿ ಮಜಾನೇ ಬೇರೆ ಇರಲ್ಲ. ಹಂಗೆ ಮಾಚಿನ ಊಟ ಮಾಡೋದಾಗ ತಿಂಡಿ ತಿನ್ಬಿಡೋಣ, ಓಕೆನಾ? ಹಿಂಗೇನೆ ನಿನ್ನ ಫೇವ್ರೆಟ್ಟು ಬೆಣ್ಣೆ. ಬೆಣ್ಣೆ ಅಜ್ಜಿ ಕೊಟ್ಟು ಕಳಿಸ್ತು, ಹುಚ್ಚಿಯಾರ ಅಜ್ಜಿ. ತಗೊಳ್ಳುವ ಸುಡ್ತಿತ್ತಾ? ಹಾಸ್ಕೊಂಡು ತಿನ್ನು.
ತಡಿ ನಾನು ಮಾಡ್ತಾಯಿದ್ದೀನಿ ತಾನೆ. ನೋಡಿದ್ರಲ್ಲ, ಪಲ್ಯ ಇಲ್ಲ, ಏನು ಪಲ್ಯ ಮಾಡ್ಕೊಂಡು ತಿನ್ನೋದಪ್ಪ ಅಂತ ಯೋಚನೆ ಆಗಿತ್ತು. ನಾನು ಆ ಪಲ್ಯನೇ ಸಾಂಬಾರನ್ನೇ ಪಲ್ಯ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಬೆಂಡೆಕಾಯಿ ಹುರ್ಕೊಂಡು ಅದಕ್ಕೊಂಚೂರು ಕಾಯಿ ತುರಿ ಹಾಕ್ಕೊಂಡು ಇನ್ನೊಂದು ಎಕ್ಸ್ಟ್ರಾ ಒಂಚೂರು ಸಾಂಬಾರು ಪುಡಿ ಮಸಾಲೆ ಹಾಕ್ಬಿಟ್ರೆ ಪಲ್ಯ ರೆಡಿ. ಈ ಪುಟಿ ಬರೀ ಬೆಣ್ಣೆ ತಿನ್ನೋದಲ್ಲ, ಬೆಣ್ಣೆನ ಚಪಾತಿಗೆ ಹಾಕೊಂಡು ತಿನ್ನಬೇಕು. ನೀನೇನು ಬರೀ ಬೆಣ್ಣೆನೇ ತಿಂತಾ ಇದೆಯಲ್ಲ. ಸೊ ಇವಾಗ ತಿಂಡಿ ಮುಗಿಸ್ಬಿಡ್ತೀವಿ ನಾವು. ತಿಂಡಿ ಮುಗಿಸಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಅವಳಿಗೆ ಒಂದು ಚಪಾತಿ ಬೆಣ್ಣೆ ಹಾಕ್ಬಿಟ್ಟೆ, ನಾನು 2 ಚಪಾತಿ ತಿಂದ್ಬಿಟ್ಟು ರಾತ್ರಿ ಉಳಿದಿದ್ದ ಅನ್ನನೂ ಸಹ ನಾನು ಖಾಲಿ ಮಾಡಿಬಿಟ್ಟೆ. ನಾವು ಯಾವಾಗಲೂ ಅಷ್ಟೇ, ತಂಗ್ಳನ್ನ ಆದರೂ ಸರಿ ನಾವು ತಿಂದ್ಬಿಡ್ತೀವಿ, ಅನ್ನ ಎಲ್ಲ ಅಷ್ಟು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಅದಾದಮೇಲೆ ನಾನು ನನ್ನ ಮಗಳು ಮೇಲ್ಗಡೆ ಹೋದ್ವಿ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಮೇಲ್ಗಡೆನೇ ಸೈಕಲ್ ಯಾವಾಗಲೂ ಅಲ್ಲೇ ನಿಲ್ಲಿಸಿರ್ತೀವಿ, ಹಾಗಾಗಿ ಅವಳು ಅಲ್ಲಿ ಆಟ ಆಡ್ಕೊಂಡ್ಬಿಡ್ತಾಳೆ. ಆಟ ಆಡಿಬಿಟ್ಟು ನಾನು ಯಾವಾಗಲೂ ತುಂಬ ಸಲ ಅಂದರೆ ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್, ಒಂದು ತುಳಸಿ ಗಿಡ ಇಟ್ಟಿದೆ ನಮ್ಮ ಮನೆಗೆ ಬಂದಮೇಲೆ. ಅದು 2 ವರ್ಷ ಇತ್ತು. 2 ವರ್ಷ ಆದಮೇಲೆ ಅದು ಒಣಗೋಗ್ಬಿಡ್ತು. ಆವಾಗಲಿಂದ ತುಂಬ ಸಲ ತುಳಸಿ ಗಿಡ ತಂದು ನೆಡ್ತಲೇ ಇದ್ದೀನಿ. ಅದು ಮತ್ತೆ ವೀಳ್ಯದೆಲೆ ನಮ್ಮ ಮನೆಯಲ್ಲಿ ಬರ್ತಾನೆ ಇಲ್ಲ, ಎಷ್ಟೇ ನೆಟ್ಟರೂ ಬರೋದೇ ಇಲ್ಲ. ಇಲ್ಲಿ ನೋಡಿ ಬೇಕಾಬಿಟ್ಟು ನೆಟ್ಕೊಂಡಿರೋದು, ಇವು ಯಾವೂ ನೆಟ್ಟಿರಲ್ಲ. ಬೀಜ ಉದ್ರಿ ಹುಟ್ಟಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಇದರಿಂದನೇ ಸ್ವಲ್ಪ ಪೂಜೆಗೆ ಎಲ್ಲ ಕಿತ್ಕೊಂಡು ಹೋಗೋದು. ಓನರ್ ಆಂಟಿನೂ ಸೇಮ್ ಇದನ್ನೇ ಹೇಳ್ತಾರೆ, ನಾವು ಮನೆಯಲ್ಲಿ ನೆಟ್ಟರೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಈ ನಮ್ಮ ಮೇಲ್ಗಡೆ ಟೆರೆಸ್ ಮೇಲೆ ಬರೀ ಬರೀ ತುಳಸಿ ಗಿಡ, ಕಸ್ತೂರಿ ತುಳಸಿ ಗಿಡ ಇವೇ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದನ್ನು ಕಿತ್ಕೊಂಡು ಹೋಗ್ಬಿಟ್ಟು ಮತ್ತೆ ನಮ್ಮ ಮನೆಯಲ್ಲಿ ನೆಡ್ತೀನಿ. ಅದು ಬರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿರೋದನ್ನೇ ಕಿತ್ತಿದ್ದೀನಿ ನಾನು ಮಾತ್ರ. ಚೆನ್ನಾಗಿ ಒಂದೇ ಗಿಡ ಒಂದು 5-6 ಹತ್ರ ಹೊಡೆದಿದೆ. ಇದನ್ನು ನೋಡೋಣ, ಒಂದು ವಾರ ಬಿಟ್ಬಿಟ್ಟು ಮತ್ತೆ ವ್ಲಾಗಲ್ಲಿ ತೋರಿಸ್ತೀನಿ ತುಳಸಿ ಗಿಡನ ಯಾವ ರೀತಿ ಬೆಳೆದಿದೆಯಾ ಇಲ್ವಾ ಅಂತ. ಇವಾಗ ಆಲ್ರೆಡಿ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಿಸಿಲು ಮಾತ್ರ ಇಲ್ಲ. ಸಂಜೆವರೆಗೂ ಹಿಂಗೆ ಇದ್ದರೆ ಸಾಕಪ್ಪ. ಈ ಬಿಸಿಲನ್ನ ತಡೆಯೋಕ್ಕಂತೂ ನಮ್ಮ ಕೈಲಿ ಆಗೋದೇ ಇಲ್ಲ. ಮನೆಯೊಳಗೆ ಅಷ್ಟು ಬಿಸಿಲು, ಪಾಪ ಹೊರಗಡೆ ಕೆಲಸ ಮಾಡೋರು ಹೆಂಗೆ ತಾನೇ ಮಾಡ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಓಕೆ, ಇವಾಗ ನಾನು ತುಳಸಿ ಗಿಡ ನೆಟ್ತಾಯಿದ್ದೀನಿ. ನೆಟ್ಬಿಟ್ಟು ಹೇಳಿದ್ನಲ್ಲ, 1-2 ವಾರ ಅಥವಾ 1 ವಾರ ಬಿಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ತುಳಸಿ ಬರುತ್ತೆ ಏನು ಅಂತ. ಅಥವಾ ನಿಮಗೇನಾದ್ರೂ ತುಳಸಿ ಗಿಡ ಯಾವ ರೀತಿ ನೆಡಬೇಕು, ಏನು ಇದ್ರ ಬಗ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ಹೇಳಿ, ನಾನು ಅದೇ ರೀತಿ ಫಾಲೋ ಮಾಡ್ತೀನಿ ಇನ್ಮೇಲಿಂದ. ಅದು ಬಿಟ್ಟರೆ ಬೇರೆ ಗಿಡ ಎಲ್ಲ ನಾನು ನೆಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಇದಕ್ಕೆ ಒಂದು 15 ದಿವಸಕ್ಕೊಂದು ಸಲ ಈರುಳ್ಳಿ ಸಿಪ್ಪೆ ನೀರನ್ನು ಹಾಕ್ತೀನಿ, ಮತ್ತು ಅಕ್ಕಿ ತೊಳೆದಿದ್ದ ನೀರನ್ನೂ ಹಾಕ್ತೀನಿ. ತುಂಬಾ ಚಿಗುರುತ್ತೆ. ನಮ್ಮ ಮನೆಗೆ ಇನ್ನೊಂದಿಷ್ಟ ಅಂದರೆ ಬಿಸಿಲನ್ನೇ ಬೀಳಲ್ಲ ನನ್ನ ಗಿಡಗಳಿಗೆ, ಆದರೂ ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಅಂತಲೇ ಹೇಳ್ಬೋದು. ನನಗೆ ಒಂದೊಂದು ಚಿಗುರು ಬಂದಾಗಲೂ ಒಂದೊಂದು ಥರ ಖುಷಿ ನನಗೆ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಈ ರೀತಿ ಗಿಡ ಬೆಳೆಸೋ ಹುಚ್ಚಿತ್ತು ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಇನ್ನೂ ಒಂಥರ ಆಸೆ, ಡೈಲಿ ಗಿಡದಿಂದನೇ ಹೂವು ಬಿಡಿಸ್ಬಿಟ್ಟು ದೇವರಿಗೆ ಮಡಿಸ್ಬೇಕು ಅನ್ನೋ ಆಸೆ. ಬಟ್ ಅಷ್ಟೊಂದೆಲ್ಲ ಗಿಡಗಳನ್ನ ಇಲ್ಲಿ ನೆಡೋದಕ್ಕಾಗಲ್ಲ. ಸಿಂಪಲ್ಲಾಗಿರೋವಂಥ ಪಾಟಲ್ಲಿ ಹಾಕಿರೋಂಥ ಗಿಡಗಳನ್ನು ನೆಡಬೇಕು ಅಷ್ಟೇ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟು ನನ್ನ ವ್ಲಾಗ್ ಬಂದ್ಬಿಟ್ಟು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತಲೇ ಇದೆ. ಬಟ್ ಅದಕ್ಕೆ ₹1 ಇನ್ವೆಸ್ಟ್ ಮಾಡ್ದಲೇ ನಾನು ಕಿಚನ್ ಮೇಕ್ ಓವರ್ ಮಾಡ್ಕೊಳ್ತೀನಿ. ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಆಲ್ರೆಡಿ ಇಲ್ಲಿ ನೋಡಿ, ವೇಸ್ಟ್ ಒಂದು ಪ್ಲೇವುಡ್ ಶೀಟ್ ಇತ್ತು, ಆಲ್ರೆಡಿ ಮೊಳೆ ಹೊಡೆದಿದ್ರಲ್ವ, ಅದಕ್ಕೇ ಈ ರೀತಿ ನೇತಾಕಿದ್ದೀನಿ. ಇಲ್ಲಿ ನಾನು ಎಣ್ಣೆ ಮತ್ತು ದೇವ್ರದ್ದು ವಸ್ತುಗಳನ್ನು ಇಟ್ಟಿದ್ದೀನಿ. ಸೊ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇದು ಬಂದು ನಮ್ಮದು ಮಾರ್ನಿಂಗ್ ರುಟೀನು. ಇವಾಗ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಟೇಕ್ ಕೇರ್.